ವೆಸ್ಟರ್ನ್ ಕಲ್ಚರ್ ಅನ್ನೋದೇನಿದೆಯಲ್ಲ ಅದರ ಒಂದು ಇನ್ಫ್ಲೂಯೆನ್ಸ್ ತುಂಬ ಜಾಸ್ತಿ ಆಗಿದೆ, ವಿಚ್ ಈಸ್ ಇನ್ ಅ ವೇ ಗುಡ್ ಫಾರ್ ದೋಸ್ ಸೊಸೈಟೀಸ್. ಯಾಕೆ ಅಂತ ಹೇಳಿದ್ರೆ, ಫಾರ್ ದಟ್ ಮ್ಯಾಟರ್ ಎವ್ರಿ ಸೊಸೈಟಿ ಶುಡ್ ಬಿ ಫ್ರೀ. ಲಿಬರಲ್, ನಾನ್ ಲಿಬರಲ್, ದಟ್ಸ್ ಡಿಫ್ರೆಂಟ್. ಇಟ್ ಶುಡ್ ಬಿ ಎ ಫ್ರೀ ಸೊಸೈಟಿ. ಇದು ನನ್ನ ಒಂದು ಆರ್ಗ್ಯುಮೆಂಟ್. ಆ ಒಂದು ಕಲ್ಚರ್ ಯಾವಾಗ ಅಮೆರಿಕನ್ಸ್ ತುಂಬ ಮಿಡ್ಲ್ ಈಸ್ಟಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ ಇನ್ಫ್ಲೂಯೆನ್ಸ್ನ ಯುರೋಪಿಯನ್ಸ್ ಆ್ಯಂಡ್ ಅಮೆರಿಕನ್ಸ್ ಅವರು ಅಲ್ಲಿಗೆ ತೊಗೊಂಡು ಹೋಗಿದ್ದಾರೆ. ಆ್ಯಂಡ್ ಇಟ್ಸ್ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಬರೀ ಪೆಟ್ರೋಲಿಯಂ ಮಾತ್ರ ಇದ್ರೂ ಕೂಡ, ಕುಡಿಯೋಕ್ಕೆ ನೀರಿಲ್ಲ ಬಟ್ ಪೆಟ್ರೋಲಿಯಂ ಇದೆ ಅವ್ರ ಹತ್ರ. ಅವ್ರು ಆ ಪೆಟ್ರೋಲ್ನ ಕರೆಕ್ಟಾಗಿ ಹೇಗೆ ಯೂಸ್ ಮಾಡಿಕೊಂಡು ಪೆಟ್ರೋಲಿಯಮಿಂದ ಹೇಗೆ ದುಡ್ಡು ಸಂಪಾದನೆ ಮಾಡಬೇಕು, ಹೇಗೆ ಡೆವಲಪ್ ಆಗಬೇಕು. ಪೆಟ್ರೋಲಿಯಂ ಮೇಲೆ ಡಿಪೆಂಡೆನ್ಸಿ ತುಂಬಾ ಕಡಿಮೆ ಆಗಿದೆ. ಅವ್ರಿಗೂ ಗೊತ್ತಿದೆ, ತೇಲ್ ಖತಮ್ ಖೇಲ್ ಖತಮ್ ಅಂತ. ಹೌದು. ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ 30% ಡಿಪೆಂಡೆನ್ಸಿ ಮಾತ್ರ ಈಗ ಪೆಟ್ರೋಲಿಯಂ ಮೇಲೆ ಇರೋದು. ಇನ್ನು 70% ಅವರ ಆದಾಯ ಬೇರೆ ಬೇರೆ ಮೂಲಗಳಿಂದ, ಇನ್ಕ್ಲೂಡಿಂಗ್ ಟೂರಿಸಂ. ದಿಸ್ ಇಸ್ ಒನ್ಸ್ ಅಗೇನ್ ವೆಸ್ಟರ್ನ್ ಇನ್ಫ್ಲೂಯೆನ್ಸ್. ಎಸ್. ಯಾಕಂತ ಹೇಳಿದ್ರೆ ದುಬೈ ಅವ್ರು ಹೇಗೆ ಕಟ್ಟಿದ್ರು ಅನ್ನೋದು ಇಟ್ಸ್ ಎ ಹಿಸ್ಟ್ರಿ ಇನ್ ಇಟ್ ಸೆಲ್ಫ್. ಹಿಸ್ಟ್ರಿ, ಹೌದು. ಬುರ್ಜ್ ಖಲೀಫಾ ಯಾವುದೇ ದೇಶಕ್ಕೆ ಮಾದರಿಯಾಗಬಲ್ಲಂತಹ ಡೆವಲಪ್ಮೆಂಟ್. ಬುರ್ಜ್ ಖಲೀಫಾ ಹೇಗೆ ಕಟ್ಟಿದ್ರು, ಎಲ್ಲಿಂದ ಸಾಲ ತೊಗೊಂಡು ಕಟ್ಟಿದ್ರು, ಅದರದೇ ಒಂದು ದೊಡ್ಡ ಹಿಸ್ಟ್ರಿ. ಬಟ್ ಕಟ್ಟಿದ್ದಾರೆ. ಎಲ್ಲಿಂದ ಇನ್ಫ್ಲೂಯೆನ್ಸ್ಡ್ ಇದೆಲ್ಲ ಆ ಕಲ್ಚರಿಂದ ಇನ್ಫ್ಲೂಯೆನ್ಸ್ ಆಗಿರೋದು. ಆ್ಯಂಡ್ ಫ್ರೀ ಸೊಸೈಟಿ. ನೀವು ರಂಜಾನ್ ಮಂತಲ್ಲಿ ಹೋಗಿದ್ರೆ, ನಾನು ಜೂನಲ್ಲಿ ಹೋಗಿದ್ದೆ ಲಾಸ್ಟ್ ಇಯರ್. ನನ್ನ ಮಗನ ಫಸ್ಟ್ ಬರ್ತ್ಡೇಗೆ ನಾನು ಅಲ್ಲಿಗೆ ಹೋಗಿದ್ದೆ. ಆ ಒಂದು ಟೈಮಲ್ಲಿ ಅಲ್ಲಿ ಏನು ಅವ್ರು ಕ್ರಿಯೇಟ್ ಮಾಡಿದಾರಲ್ಲ ಸರ್, ಮ್ಯಾಜಿಕಲ್. ಎಲ್ಲ ಸೊಸೈಟಿನೂ ಆ ರೀತಿ ಬೆಳೆಯೋಕ್ಕೋಸ್ಕರ ಟ್ರೈ ಮಾಡಬೇಕು. ಇವ್ರು ಹೀಗೆ ಹೋಗ್ತಾ ಇದ್ದಾರೆ. ಬಟ್ ದೇರ್ ಈಸ್ ಒನ್ ಹೂ ಸ್ಟಿಲ್ ಥಿಂಗ್ಸ್, ಅವ್ರಿಗೆ ಈಗಲೂ ಅನ್ನಿಸ್ತಾ ಇದೆ ನಾವೇ ಸುಪೀರಿಯರ್ ಅಂತ, ಬಿಕಾಸ್ ಆಫ್ ದ ಪರ್ಷಿಯನ್ ಇನ್ಫ್ಲೂಯೆನ್ಸ್. ದಟ್ ಈಸ್ ರಾಂಗ್. ಇವತ್ತಿನ ದಿನದಲ್ಲಿ ಯಾರೂ ಹಾಗೆ ಯೋಚನೆ ಮಾಡೋಕ್ಕಾಗಲ್ಲ ಪ್ರಪಂಚದಲ್ಲಿ. ದಟ್ ಒಂದು ಇನ್ಫ್ಲೂಯೆನ್ಸ್ ಇಟ್ಕೊಂಡು, ನಮ್ಮ ಒಂದು ರೇಷಿಯಲ್ ಸುಪ್ರೀಮಸಿನ ಇಟ್ಕೊಂಡು ಐ ವಿಲ್ ಡಾಮಿನೇಟ್ ಎವ್ರಿ ಒನ್ ಅಂತ ಹೇಳ್ಬಿಟ್ಟು ಯಾರೂ ಯೋಚಿಸೋಕ್ಕಾಗಲ್ಲ. ಫಸ್ಟ್. ಸೆಕೆಂಡ್ಲಿ, ಇಲ್ಲ ಹೋಗೋಣ ಸರ್, ಯುದ್ಧ ಮುಗಿದ್ಮೇಲೆ ಹೋಗ್ತೀನಿ ಆಯಿತಾ. ಬರ್ತೀರಾ ಅಂದರೆ ಹೇಳಿ ಆಯಿತಾ. ಒಂದು ನಿಮಿಷ, ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಬನ್ನಿ. ನಾನು ಮುಗಿಸ್ಬಿಡ್ತೀನಿ ಬನ್ನಿ. ಯಾಕೆ ನೀವು ದುಬೈಗೆ ಹೋಗಿದ್ದೀರಾ? ಓಕೆ, ಗುಡ್, ಹೋಗೋಣ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಈ ರೀತಿ ಇನ್ಫ್ಲೂಯೆನ್ಸ್ಗಳು ಏನು ಬಂತು, ಇನ್ಫ್ಲೂಯೆನ್ಸ್ಗಳು ಬಂದಾದಮೇಲೆ ದೇ ಆರ್ ಡೆವಲಪಿಂಗ್ ಆ್ಯಂಡ್ ದೇ ಆರ್ ಡೆವಲಪಿಂಗ್ ವೆರಿ ಗುಡ್. ಈ ಹುಚ್ಚಾಟ ಏನು ನಿಲ್ಲಿಸಬೇಕು, ಅದನ್ನು ನಿಲ್ಲಿಸ್ಬೇಕಂದ್ರೆ ದೇರ್ ಈಸ್ ಓನ್ಲಿ ಒನ್ ಆರ್ಗನೈಸೇಷನ್ ವಿಚ್ ಕ್ಯಾನ್ ಡೂ ದಟ್ ಸರ್. ಆ ಆರ್ಗನೈಸೇಷನ್ ಹೆಸರು ಬ್ರಿಕ್ಸ್ ಅಂತ. ಒಂದೇ ಒಂದು ಕೌಂಟರ್ ಬ್ಯಾಲೆನ್ಸಿಂಗ್ ಏನಾದರೂ ಇದೆ ಅಂತ ಹೇಳಿದ್ರೆ, ಆ ಕೌಂಟರ್ ಬ್ಯಾಲೆನ್ಸಿಂಗ್ ಟು ಯುನೈಟೆಡ್ ಸ್ಟೇಟ್ಸ್ ಸಾಧ್ಯ ಆಗೋದು ಬ್ರಿಕ್ಸಿಂದ ಮಾತ್ರನೇ. ದಟ್ ಆರ್ಗನೈಸೇಷನ್ ಈಸ್ ಪವರ್ಫುಲ್. ಆಲ್ರೆಡಿ ಇವರ ಒಂದು ನೀತಿಗಳು ತುಂಬ ಇರಿಟೇಟ್ ಮಾಡಿದೆ ಡೊನಾಲ್ಡ್ ಟ್ರಂಪ್ಗೆ. ಯಾಕಂದರೆ ಇವ್ರದೇ ಕರೆನ್ಸಿ ತರಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ದೇ ಆರ್ ಡೂಯಿಂಗ್ ಲಾಟ್ ಆಫ್ ಅದರ್ ಥಿಂಗ್ಸ್. ಬ್ರಿಕ್ಸ್ ಬ್ಯಾಂಕ್ ಓಪನ್ ಮಾಡಬೇಕು ಆಸ್ ಎ ಕೌಂಟರ್ ಟು ವರ್ಲ್ಡ್ ಬ್ಯಾಂಕ್. ಇದೆಲ್ಲ ಮಾತುಗಳು ನಡೀತಾ ಇದೆ. ಸೊ ಇದೆಲ್ಲ ನಡೀತಿರೋದು ಅಲ್ಟಿಮೇಟ್ಲಿ ಇಟ್ ಈಸ್ ಆಲ್ ಗೋಯಿಂಗ್ ಟುವರ್ಡ್ಸ್ ದ ಡೆವಲಪ್ಮೆಂಟ್. ಕಾಂಪಿಟೇಷನ್, ಸ್ಪರ್ಧಾಯಾಮ್ ವರ್ಧತೆ ವಿದ್ಯಾ ಅಂತ ಹೇಳ್ಬಿಟ್ಟು ಕರೀತಾರೆ. ನಾವು ಕಲಿಬೇಕು ಅಂತ ಹೇಳಿದ್ರೆ ಸ್ಪರ್ಧೆ ಇರಬೇಕು. ಆ ಕಡೆ ಅವರು, ಈ ಕಡೆ ಇವರು, ದೇ ಆರ್ ಆಲ್ ಆರ್ ಟ್ರೈಂಗ್ ಟು ಡೆವಲಪ್, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.